ನೋಡ್ರಿ, ಇವತ್ತು ಬದಾಮಿಯಿಂದ ಪ್ರಯಾಗರಾಜ್ಗೆ ಈ ಶಿವನದಲ್ಲಿ ಹೋಗ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಕುಂಭನಗರಿ ಪ್ರಯಾಗರಾಜ್ಗೆ ಇದ್ದೀವಿ ನೋಡ್ರಿ. ನಾವು ಉತ್ತರ ಪ್ರದೇಶ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದೀವಿ. ಈಗ ಥರ್ಡ್ AC ಕೋಚಲ್ಲಿ ನಮ್ಮ ಪ್ರಯಾಣ ಬೆಳೆಸ್ತಿದ್ದೀವಿ. ಮತ್ತು ನಿಮಗೆ ನಮ್ಮ ವಿಡಿಯೋ ಇನ್ನಷ್ಟು ನಾವು ಪ್ರಯಾಗರಾಜ್ಗೆ ಹೋಗಿ ಅಲ್ಲಿ ಕೆಲವೊಂದು ಇದನ್ನ ತೋರಿಸ್ತಾ ಇದ್ದೀವಿ. ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಈಗ ನೋಡ್ರಿ, ನಾವು ಬದಾಮಿಯಿಂದ ಪ್ರಯಾಗರಾಜ್ಗೆ ಥರ್ಡ್ AC ಕೋಚ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಇದು ಒಳಗಿನ ಥರ್ಡ್ AC ಕೋಚಿನ ಬರ್ತ್ಗಳು ತುಂಬ ಚೆನ್ನಾಗಿದೆ ಮತ್ತು ಭಾಳ ಆನಂದ. ಮತ್ತು ಈಗ ಹೋಗಿ ಮುಂದೆ ಮತ್ತು ನಾವು ಪ್ರಯಾಗರಾಜ್ಗೆ ಹೋದ್ಮೇಲೆ ನಿಮಗೆ ಸಿಗ್ತೀವಿ. ನಮ್ಗೆ ದಾರಿ ಮಧ್ಯೆಯಲ್ಲಿ ಈಗ ಬರೋದು ನೋಡ್ತಾ ಇರೋದು ನೀವು ಆಲಮಟ್ಟಿ ಆಣೆಕಟ್ಟು. ಇದಕ್ಕೆ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟನ ಅಂತ ಕರೀತಾರೆ. ಇದು ಬಾಗಲಕೋಟೆ ಹತ್ತಿರ ಇರುವ ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಡ್ಯಾಮ್ ಅಂತ ಪ್ರಸಿದ್ಧವಾಗಿದೆ. ಇದು ಆಲಮಟ್ಟಿಯ ಡ್ಯಾಮಿನ ಮೇಲೆ ಈ ಬ್ರಿಡ್ಜಿನ ಮುಖಾಂತರ ನಾವು ಈಗ ವಿಜಯಪುರದ ಕಡೆಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಕ್ರಾಸಿಂಗ್ ಆಗ್ತಾ ಇದೆ. ಇದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಾ ಇದೆ. ಇದೆಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡ್ರಿ. ಈಗ ನಾವು ತ್ರಿವೇಣಿ ಸಂಗಮದಾಗದೀವಿ. ತ್ರಿವೇಣಿ ಸಂಗಮದೊಳಗೆ ಈಗ ಪುಣ್ಯ ಸ್ನಾನ ಮುಗಿಸಿಕೊಂಡಿದ್ದೇವೆ. ನೋಡ್ತಿರಲ್ಲ, ಇದೆಲ್ಲ ಇದು ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ. ಆ ಕಡೆ ಬರ್ತಾ ಇದೆ ರೈಲ್ವೆ ಸೇತುವೆ ಹಾಗೂ ಬಸ್ ಬ್ರಿಡ್ಜ್ ಕೂಡ ಇಲ್ಲಿ ಇರುತ್ತದೆ. ಹಾಗೆ ಈಗ ನಾವು ಪುಣ್ಯ ಸ್ನಾನವನ್ನು ಮಾಡುತ್ತಿದ್ದೇನೆ. ಪ್ರಯಾಗರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ಟು ಅಲ್ಲಿಯೇ ಹನುಮಂತ ದೇವರ ದರ್ಶನ ಪಡೆದು ನಂತರ ನಾನು ಅಯೋಧ್ಯ ರಾಮ ಮಂದಿರಕ್ಕೆ ಈಗ ಹಿಂದಿರುಗಿದ್ದೇನೆ. ಧನ್ಯವಾದಗಳು.